Very good morning, dear students. Today I am going to start the first chapter in banking and finance, that is financial markets. So, before going to the topic of financial markets, let us know the basic concepts of finance. ಸೊ ಫಿನಾನ್ಸ್ನ ಏನಂತ ಕರೀತಾರೆ ಅಂತಂದರೆ ಇಟ್ ಈಸ್ ಅ ಲೈಫ್ ಬ್ಲಡ್ ಆಫ್ ಬಿಸ್ನೆಸ್ ಅಂತಲೇ ಕರಿತೀವಿ ನಮ್ಮ ಕಾಮರ್ಸಲ್ಲಿ. ಯಾಕಪ್ಪ ಅಂತಂದರೆ ಸೊ ವಿತೌಟ್ ಫಿನಾನ್ಸ್ ಆರ್ ವಿತೌಟ್ ಕ್ಯಾಪಿಟಲ್ ಆರ್ ವಿತೌಟ್ ಇನ್ವೆಸ್ಟ್ಮೆಂಟ್ ದೆರ್ ಈಸ್ ನಥಿಂಗ್ ಅಲ್ವಾ. ಈಗ ನಾವೊಂದು ಪೆಟಿ ಶಾಪ್ನ ಸ್ಟಾರ್ಟ್ ಮಾಡಬೇಕಂತಂದ್ರೂ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ನಮಗೊಂದು 50,000 ಬೇಕಾಗುತ್ತೆ ಲೀಸ್ಟ್ ಅಂತಂದ್ರೂ. ಆ ಥರ ಒಂದು ಕಂಪನಿನ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗಬೇಕು, ಇಲ್ಲ ಅಂತಂದರೆ ಎನ್ಹ್ಯಾನ್ಸ್ ಮಾಡಬೇಕು, ಇಲ್ಲ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿನ ಓಪನ್ ಮಾಡಬೇಕು, ಇಲ್ಲ ಒಂದು ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ನ ಓಪನ್ ಮಾಡಬೇಕು, ಏನೋ ಒಂದು ಫೈನಾನ್ಸ್ ಅನ್ನೋವಂಥ ಟಾಪಿಕ್ಕು ಇರಲೇಬೇಕಲ್ಲಿ. ಫೈನಾನ್ಸ್ ಅನ್ನೋದು ಎಸೆನ್ಷಿಯಲ್ ಅಂತಲೇ ಹೇಳ್ಬೋದು. ಅದರಿಂದ ನಮ್ಮ ಕಾಮರ್ಸಲ್ಲಿ ಏನಂತ ಕರಿತೀವಿ ಅಂತಂದರೆ ಫೈನಾನ್ಸ್ ಇಸ್ ದ ಲೈಫ್ ಬ್ಲಡ್ ಆಫ್ ಬಿಸ್ನೆಸ್ ಅಂತ ಕರಿತೀವಿ. ಹೇಗೆ ಮನುಷ್ಯನ ದೇಹದಲ್ಲಿ ರಕ್ತ ಸಂಚಲನೆ ಆಗದೇ ಇದ್ದರೆ ಯಾವ ಪಾರ್ಟು ವರ್ಕ್ ಮಾಡಲ್ವೋ, ಅದೇ ರೀತಿ ಬಿಸ್ನೆಸ್ಸಲ್ಲಿ ಫೈನಾನ್ಸ್ ಇಲ್ಲ ಅಂತಂದರೆ ಅಲ್ಲಿ ಯಾವ ಆ್ಯಕ್ಟಿವಿಟೀಸು ಸಹ ಆಗಲ್ಲ ಅನ್ನೋವಂಥದ್ದು. ಸೊ ಅದರಿಂದ ನಾವು ಫಿನಾನ್ಷಿಯಲ್ ಮಾರ್ಕೆಟ್ಸ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಫಿನಾನ್ಸ್ ಅಂತಂದರೆ ಏನು ಅನ್ನೋದನ್ನು ತಿಳ್ಕೊಬೇಕು. ಸೊ ಯೂಶ್ವಲಿ ಫಿನಾನ್ಸ್ ಅಂತಂದರೆ ಇಟ್ ಈಸ್ ಇನ್ವೆಸ್ಟ್ಮೆಂಟ್, ಇಟ್ ಈಸ್ ಅ ಕ್ಯಾಪಿಟಲ್ ಅಲ್ವಾ. ಸೊ ಇಟ್ ಈಸ್ ಎ ಮ್ಯಾನೇಜ್ಮೆಂಟ್ ಆಫ್ ಮನಿ ಆ್ಯಂಡ್ ಅದರ್ ವ್ಯಾಲ್ಯೂಬಲ್ಸ್ ವಿಚ್ ಕ್ಯಾನ್ ಬಿ ಈಸಿಲಿ ಕನ್ವರ್ಟೆಡ್ ಇಂಟು ಕ್ಯಾಶ್. ಯಾವುದೋ ಗೋಲ್ಡ್ ಆಗಿರಬಹುದು, ಲೈಕ್ ಪ್ರಾಪರ್ಟಿ ಆಗಿರಬಹುದು, ಇಲ್ಲ ಯಾವುದೋ ಒಂದು ವ್ಯಾಲ್ಯೂಬಲ್ ಥಿಂಗ್ಸ್ ಆಗಿರ್ಬೋದು, ಅದನ್ನು ನಾವು ಈಸಿಲಿ ಕನ್ವರ್ಟೆಡ್ ಇಂಟು ಕ್ಯಾಶ್ಗೆ ಈಸಿಯಾಗಿ ಕನ್ವರ್ಟ್ ಮಾಡೋ ಅಂಥ ಯಾವುದೇ ವ್ಯಾಲ್ಯೂಬಲ್ ಥಿಂಗ್ಸ್ನ ನಾವು ಫೈನಾನ್ಸ್ ಅಂತಲೇ ಕರಿತೀವಿ. ಸೊ ಕ್ಯಾಪಿಟಲ್ ಅಂತಂದ್ರೂ ಅಷ್ಟೇ, ಇನ್ವೆಸ್ಟ್ಮೆಂಟ್ ಅಂತಂದ್ರೂ ಅದೇ. ಮತ್ತು ಇನ್ನೊಂದು ಮೀನಿಂಗ್ ನೋಡೋದಾದರೆ ಫಿನಾನ್ಸ್ ಈಸ್ ಕನ್ಸರ್ನ್ಡ್ ವಿತ್ ದ ಮೇಂಟೆನೆನ್ಸ್ ಆ್ಯಂಡ್ ಕ್ರಿಯೇಷನ್ ಆಫ್ ಎಕನಾಮಿಕ್ ವ್ಯಾಲ್ಯೂ ಆರ್ ವೆಲ್ತ್ ಅಂತ. ಸೊ ಈಗ ಒಂದು ಎಕಾನಮಿ ವ್ಯಾಲ್ಯೂ ಜಾಸ್ತಿ ಆಗೋದು ಕಡಿಮೆ ಆಗೋದು ಸಹ ಫಿನಾನ್ಸಿಂದನೇ. ಈಗ GDP ನೋಡ್ತೀವಿ, ಇಯರ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅಂತ. ಇನ್ಕ್ರೀಸ್ ಆಗಿದೆ ಅಂತಂದರೆ ವಿ ಹ್ಯಾವ್ ಅ ಗುಡ್ ಗ್ರೋತ್ ಅಂತ ಎಕಾನಮಿಯಲ್ಲಿ. ಸೊ ಅದೇ ರೀತಿ GDP ಕಮ್ಮಿ ಆಗಿದೆ ಅಂತಂದರೆ ಇಟ್ ಈಸ್ ಎ ಲೋ ಗ್ರೋತ್ ಅಂತ. ಸೊ ಅದನ್ನು ಸಹ ನಾವು ಯಾವುದರಿಂದ ತಿಳ್ಕೊಳ್ತೀವಿ ಅಂತಂದರೆ ಮೇಂಟೆನೆನ್ಸ್ ಆಫ್ ಫಿನಾನ್ಸ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಮೀನಿಂಗನ್ನು ನೋಡೋದಾದರೆ ಎ ಸೈನ್ಸ್ ದಟ್ ಡಿಸ್ಕ್ರೈಬ್ಸ್ ಫಿನಾನ್ಸ್ ಇಸ್ ಎ ಸೈನ್ಸ್ ದಟ್ ಡಿಸ್ಕ್ರೈಬ್ಸ್ ದ ಮ್ಯಾನೇಜ್ಮೆಂಟ್, ಕ್ರಿಯೇಷನ್ ಆ್ಯಂಡ್ ಸ್ಟಡಿ ಆಫ್ ಮನಿ, ಬ್ಯಾಂಕಿಂಗ್, ಕ್ರೆಡಿಟ್, ಇನ್ವೆಸ್ಟ್ಮೆಂಟ್ಸ್, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಫಿನಾನ್ಸ್ ಅಂತ ಬಂದಿದ ತಕ್ಷಣ ಪರ್ಟಿಕ್ಯುಲರ್ ಮೀನಿಂಗಲ್ಲಿ ಇರೋದಿಲ್ಲ ಆಯಿತಾ. ಇವಾಗ ಯಾವುದೋ ಒಂದು ಮ್ಯಾಥಮೆಟಿಕ್ಸಲ್ಲಿ A+B² ಅಂದಿದ ತಕ್ಷಣ A² + 2AB + B² ಫಾರ್ಮುಲಾ. A+B² ಫಾರ್ಮುಲಾ ಏನಪ್ಪ ಅಂತಂದರೆ ನಾವೇನು ಹೇಳ್ತೀವಿ ಯೂಶ್ವಲಿ A² + B² + 2AB ಅಂತ ಹೇಳ್ತೀವಿ. ಬಟ್ ಫೈನಾನ್ಸ್ ಅಂತ ಬಂದಾಗ ವಿ ಕೆನಾಟ್ ಸ್ಟಿಕ್ ಆನ್ ಟು ದಿ ಒನ್ ಟಾಪಿಕ್ ಆರ್ ಒನ್ ವ್ಯಾಲ್ಯೂಬಲ್ ಥಿಂಗ್ಸ್ ಅಂತಲೇ ಹೇಳ್ಬೋದು. ಇಟ್ ಮೇ ಬಿ ಎ ಮನಿ, ಇಟ್ ಮೇ ಬಿ ಎ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್, ಇಟ್ ಮೇ ಬಿ ಎ ಕ್ರೆಡಿಟ್, ಇಟ್ ಮೇ ಬಿ ಎ ಇನ್ವೆಸ್ಟ್ಮೆಂಟ್ಸ್, ಇಟ್ ಮೇ ಬಿ ಎ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಈ ಎಲ್ಲನೂ ಸಹ ನಾವು ಏನಂತ ಹೇಳ್ತೀವಿ ಕ್ರಿಯೇಷನ್. ಈ ಎಲ್ಲದರದ ಕ್ರಿಯೇಷನ್ನು ಸಹ ನಾವು ಫಿನಾನ್ಸ್ ಅಂತಲೇ ಕರಿತೀವಿ. ಸೊ ಅದರಿಂದ ಸೊ ಇಟ್ ಈಸ್ ಕಂಪ್ಲೀಟ್ಲಿ ಫಿನಾನ್ಸ್ ಈಸ್ ಅ ಮ್ಯಾನೇಜ್ಮೆಂಟ್ ಆಫ್ ಮನಿ ಆ್ಯಂಡ್ ಅದರ್ ವ್ಯಾಲ್ಯೂಬಲ್ಸ್ ವಿಚ್ ಕ್ಯಾನ್ ಬಿ ಈಸಿಲಿ ಕನ್ವರ್ಟೆಡ್ ಇಂಟು ಕ್ಯಾಶ್. ಸೊ ಅದನ್ನು ನಾವು ಫೈನಾನ್ಸ್ ಅಥವಾ ಫಿನಾನ್ಸ್ ಅಂತಲೇ ಕರಿತೀವಿ. ಸೊ ನೆಕ್ಸ್ಟ್ ಫೀಚರ್ಸ್ ಆಫ್ ಫೈನಾನ್ಸ್ ಅಂತ ಬಂದಾಗ ಸೊ ಚಾನಲೈಸಿಂಗ್ ದಿ ಫಂಡ್ಸ್. ನಿಮಗೆ ಈಗಾಗಲೇ ಮೀನಿಂಗಲ್ಲಿ ಹೇಳಬೇಕಾದ್ರೆ ಹೇಳಿದೆ, ಇಟ್ ಈಸ್ ನಾಟ್ ಪರ್ಟಿಕ್ಯುಲರ್ಲಿ ಸ್ಟಿಕ್ ಆನ್ ಟು ದಿ ಒನ್ ಟಾಪಿಕ್ ಆರ್ ಒನ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಆರ್ ಒನ್ ಟೈಪ್ ಆಫ್ ಫಂಡ್ ಅಂತ ಹೇಳಿದೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರಪ್ಪ ಅಂತಂದರೆ ಚಾನಲೈಸಿಂಗ್ ಫಂಡ್ಸ್ ಅಂತ ಹೇಳ್ತಿದ್ದಾರೆ. ಹೇಗೆ ಚಾನಲೈಸ್ ಆಗುತ್ತಪ್ಪ ಅಂದರೆ ಫಿನಾನ್ಷಿಯಲ್ ಸೆಕ್ಟರ್ ಆ್ಯಂಡ್ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಪರ್ಫಾರ್ಮ್ ದ ಎಸೆನ್ಷಿಯಲ್ ಫಂಕ್ಷನ್ ಆಫ್ ಚಾನಲಿಂಗ್ ಫಂಡ್ಸ್ ಫ್ರಮ್ ಪೀಪಲ್ ಹೂ ಹ್ಯಾವ್ ಸರ್ಪ್ಲಸ್ ಟು ಪೀಪಲ್ ಹೂ ಹ್ಯಾವ್ ಶಾರ್ಟೇಜ್. ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್. ಸೊ ನೀವು ಡೈಲಿ ಅಡ್ವರ್ಟೈಸ್ಮೆಂಟ್ಸ್ನ ನೋಡ್ತಿರಬಹುದು. ಅದರಲ್ಲಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕೆಲವೊಂದೆಲ್ಲ ಮಾಹಿತಿಗಳನ್ನು ಕೊಡ್ತಿರ್ತಾರೆ. ಅಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 500ಇಂದನೂ ಸಹ ನಮಗೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತಂದರೆ ಮನಿನ ಸೇವ್ ಮಾಡೋವಂಥ ಆಪ್ಷನ್ಸ್ ಇದೆ ಫಾರ್ ಫ್ಯೂಚರ್ಗೆ ಅಲ್ವಾ. ಸೊ ಇದು ಚಾನಲೈಸಿಂಗ್
ಫಂಡ್ಸ್ ಅಂತ ಹೇಳ್ಬೋದು. ಈ ರೀತಿಯಲ್ಲಿ ಸೊ LIC ಆಗಿರಬಹುದು, ಅಲ್ಲಿನೂ ಸಹ ನಾವು ಲೈಫ್ ಇನ್ಶೂರೆನ್ಸ್ ಮಾಡ್ಕೊಳ್ತಿರ್ತೀವಿ. ಜನರಲ್ ಇನ್ಶೂರೆನ್ಸ್ ಆಗಿರ್ಬೋದು, GIC ಆಗಿರಬಹುದು. ಇದೇ ರೀತಿ ಲೈಕ್ ಮರೈನ್ ಇನ್ಶೂರೆನ್ಸ್ ಅಂತ ಬರುತ್ತೆ. ಅಂತಂದರೆ ಇದೆಲ್ಲ ಏನಪ್ಪ ಅಂತಂದರೆ ಚಾನಲೈಸಿಂಗ್ ದ ಫಂಡ್ಸ್ನ ಒಂದು ಚಾನಲೈಸ್ ಮಾಡೋವಂಥದ್ದು. ಇವಾಗ ಯಾವ್ದು TV9 ಅಂತ, TV9 ಕನ್ನಡ ಅಂತಂದರೆ ಸೊ ಇದಕ್ಕೆ ಫೇಮಸ್, ಯಾವುದಕ್ಕೆ ಫೇಮಸ್ ಅನ್ನೋ ಥರ. ಸೊ ಇದು ಸಹ ಫೈನಾನ್ಸ್ ಫೀಚರ್ಸ್ ಆಫ್ ಫೈನಾನ್ಸಲ್ಲಿ ಚಾನಲೈಸಿಂಗ್ ದ ಫಂಡ್ಸು ಸಹ ಒನ್ ಆಫ್ ದಿ ಕ್ಯಾರೆಕ್ಟರ್ ಅಂತ ಹೇಳಬಹುದು. ನೆಕ್ಸ್ಟ್ ಅದೇ ರೀತಿ ಅಕ್ವಿಸಿಷನ್, ಅಲೋಕೇಶನ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ಫಂಡ್ಸ್. ಅಕ್ವಿಸಿಷನ್ ಅಂದರೆ ಅಕ್ವೈರ್ ಮಾಡ್ಕೊಳ್ಳೋ ಅಂಥದ್ದು, ಅಲೋಕೇಶನ್ ಅಂತಂದರೆ ಸೆಗ್ರಿಗೇಟ್ ಮಾಡ್ಕೊಳ್ಳೋ ಅಂಥದ್ದು, ಮತ್ತು ಯುಟಿಲೈಸಿಂಗ್ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು. ಇವಾಗ ಮನೇಲಿ ಗೋಲ್ಡ್ ಇರುತ್ತೆ, ಸೊ ಏನೋ ಒಂದು ನಾವು ಯಾವುದೋ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಅಲ್ಲಿ ನಮ್ಮಲ್ಲಿ ಕ್ಯಾಶ್ ಒಂದು 1 ಲ್ಯಾಕ್ ಇರುತ್ತೆ. ಸೊ ಗೋಲ್ಡ್ ವರ್ತ್ ಒಂದು 2 ಲ್ಯಾಕ್ ಅಷ್ಟು ವರ್ತ್ ಇರುತ್ತೆ. ಸೊ ಆಗ ಏನು ಮಾಡ್ತೀವಿ, ಆ ಫಂಡ್ಸ್ನ ಯುಟಿಲೈಸ್ ಮಾಡ್ಕೊಳ್ತೀವಿ. ಆ ಗೋಲ್ಡ್ನ 2 ಲ್ಯಾಕ್ಸ್ ರುಪೀಸ್ ವರ್ತ್ಗೆ ಯುಟಿಲೈಸ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಈ ಥರ ಇದು ಸಹ ಒನ್ ಆಫ್ ದಿ ಫೀಚರು. ಬಿಸ್ನೆಸ್ ನೀಡ್ಸ್ ಟು ಡಿಸೈಡ್ ಅಬೌಟ್ ಮೋಡ್ ಆಫ್ ರೈಸಿಂಗ್ ಫಂಡ್ಸ್ ಅಂತಂದರೆ ಬಿಸ್ನೆಸ್ ಯಾವಾಗಲೂ ಅಷ್ಟೇ ಫಂಡ್ಸ್ನ ಯಾವ ರೀತಿ ರೈಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರುತ್ತೆ. ಯೂಶ್ವಲಿ ಬಿಸ್ನೆಸ್ಸಲ್ಲಿ ಏನಾಗುತ್ತೆ ಅಂತಂದರೆ ಇನಿಷಿಯಲ್ ಸ್ಟೇಜ್ ಅಥವಾ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾವುದೇ ಬಿಸ್ನೆಸ್ಸು ಸಹ ಸಕ್ಸಸ್ಫುಲ್ಲಾಗಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಂತ ನಾವು ಅದನ್ನು ಕೈ ಬಿಡೋದಕ್ಕೂ ಆಗಲ್ಲ. ನಾವಲ್ಲಿ ಯಾವ ಸ್ಟ್ರಾಟಜಿನ ಯೂಸ್ ಮಾಡಬೇಕಪ್ಪ ಅಂತಂದರೆ ಮೋಡ್ ಆಫ್ ರೈಸಿಂಗ್ ಫಂಡ್ಸ್ ಅಂತಂದರೆ ಫಂಡ್ಸ್ನ ರೇಸ್ ಮಾಡೋದಕ್ಕೆ ನಾವು ಏನೆಲ್ಲ ಆ್ಯಕ್ಟಿವಿಟೀಸ್ನ ಅಥವಾ ನಾವು ಏನೆಲ್ಲ ಸ್ಟ್ರಾಟಜೀಸ್ನ ಅಥವಾ ನಾವು ಏನೆಲ್ಲ ಪ್ಲ್ಯಾನ್ಸ್ನ ಮಾಡ್ಕೋಬೇಕು ಅಂತ ತಿಳಿಸುತ್ತೆ. ಸೊ ಅದು ಸಹ ಈ ಫೈನಾನ್ಸ್ ಇದ್ದಾಗ ನಾವೇನು ಮಾಡಬೇಕು, ಇದೆಲ್ಲ ಅಂದರೆ ಇನ್ನೊಂದು ಆಪ್ಷನ್ ಅಂತ ತಗೋಬಹುದು. ನೆಕ್ಸ್ಟು ಮ್ಯಾಕ್ಸಿಮೈಸೇಷನ್ ಆಫ್ ಶೇರ್ ಹೋಲ್ಡರ್ಸ್ ವೆಲ್ತ್. ಆಬ್ವಿಯಸ್ಲಿ ಯಾವಾಗ ಫೈನಾನ್ಸ್ ಚೆನ್ನಾಗಿರುತ್ತೋ ಶೇರ್ ಹೋಲ್ಡರ್ಸ್ ಏನಿರ್ತಾರೆ, ಶೇರ್ ಹೋಲ್ಡರ್ಸ್ ಅಂದರೆ ಒಂದು ಕಂಪನಿಯಲ್ಲಿ 50% ಆಫ್ ದ ಶೇರ್ಸ್ ಯಾರ್ದಿರುತ್ತೋ ಓನರ್ಸ್ ಅವ್ರನ್ನ ಶೇರ್ ಹೋಲ್ಡರ್ಸ್ ಅಂತ. ಮೋರ್ ದ್ಯಾನ್ 50%, ದಟ್ ಈಸ್ 51% ಅಷ್ಟು ಇನ್ವೆಸ್ಟ್ಮೆಂಟ್ ಯಾರು ಮಾಡಿರ್ತಾರೋ ಆ ಓನರ್ಸ್ನ ಶೇರ್ ಹೋಲ್ಡರ್ಸ್ ಅಂತಲೇ ಕರಿತೀವಿ. ಸೊ ಫೈನಾನ್ಸಿಂದ ಏನಾಗುತ್ತಪ್ಪ ಅಂದರೆ ಮ್ಯಾಕ್ಸಿಮೈಸೇಷನ್ ಆಫ್ ಶೇರ್ ಹೋಲ್ಡರ್ಸ್ ವೆಲ್ತ್. ಆಬ್ವಿಯಸ್ಲಿ ಈಗ ನೋಡ್ತಿರ್ತೀರ ನೀವು, ರಿಲಯನ್ಸ್ ಆಗಿರ್ಬೋದು, ಅಂಬಾನಿ ಅವ್ರು ಯಾವ ರೀತಿ ಫಂಡ್ಸ್ನ ರೈಸ್ ಮಾಡ್ತಿದ್ದಾರೆ, ಯಾವ ರೀತಿ ವೆಲ್ತ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ತಿದ್ದಾರೆ. ಸ್ಟಾರ್ಟಿಂಗಲ್ಲಿ ಜಿಯೋ ಸಿಮ್ ಬಂದಾಗ ದೇ ಹ್ಯಾವ್ ಓನ್ಲಿ ಅಟ್ ದ ಟೈಮ್ ಆಫ್ ಇಂಟ್ರಡಕ್ಷನ್ ಸ್ಟೇಜ್ ದೇ ಹ್ಯಾವ್ ಓನ್ಲಿ 10,000 ಕಸ್ಟಮರ್ಸ್. ಓಕೆ, ಸೊ 10,000 ಕಸ್ಟಮರ್ಸಿಂದ ನೌ ದೇ ಹ್ಯಾವ್ ಮೋರ್ ದ್ಯಾನ್ 10 ಲ್ಯಾಕ್ ಕಸ್ಟಮರ್ಸ್ ಆರ್ 10 crores ಅಂತಲೇ ಹೇಳಬಹುದು. ಹಾಗೆ ನೋಡೋಕ್ಕೆ ಹೋದರೆ ನಾನು 10 ಲ್ಯಾಕ್ಸ್ ಅಂತ ಹೇಳಿದ್ದು ಓನ್ಲಿ ಫಾರ್ 6 months ಡ್ಯೂರೇಷನ್. 10,000 ಇನಿಷಿಯಲ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತೊಗೊಂಡ್ರು, 6 monthsಲ್ಲಿ ಅವ್ನು ಕೊಟ್ಟಿರೋವಂಥ ಬೆನಿಫಿಟ್ಗೆ ಏನಾಯಿತು ಅಂತಂದರೆ 10 ಲ್ಯಾಕ್ ಕಸ್ಟಮರ್ಸ್ಗೆ ಕನ್ವರ್ಟ್ ಆದರು. ಸೊ ಈಗಂತೂ ಕ್ರೋರ್ಸ್ ಟುಗೆದರ್ ಇದ್ದಾರೆ. ಸೊ ಆಗೇನಾಗುತ್ತೆ, ಶೇರ್ ಹೋಲ್ಡರ್ಸ್ ಆಬ್ವಿಯಸ್ಲಿ ವೆಲ್ತ್ ಇನ್ಕ್ರೀಸ್ ಆಗುತ್ತೆ. ಬಟ್ ಏನಂದರೆ ನಾವು ಫೈನಾನ್ಸ್ ಅವ್ನು ಸ್ಟಾರ್ಟಿಂಗಲ್ಲಿ ನಮಗೆ ಫ್ರೀ ಕೊಟ್ಟರು ಇಂಟರ್ನೆಟ್ ಡೇಟಾ. ನಾವು ಮೊದಲಿಗೆ ಏನು ಮಾಡ್ತಿದ್ವಿ, 1 GB ಅಥವಾ 1.5 GB ಎಂಟೈರ್ ವಿ ಯೂಸ್ ಟು ಯೂಸ್ ಪರ್ ಮಂತ್. ಬಟ್ ನೌ ವಿ ಆರ್ ಯೂಸಿಂಗ್ 1.5 GB, 2 GB per day. ದಟ್ ಈಸ್ ಆಲ್ಸೋ ನಾಟ್ ಎನಫ್ ಸಮ್ಟೈಮ್ಸ್ ಅಲ್ವಾ. ಸೊ ಆ ಥರ ಎಲ್ಲ ಮಾಡಬೇಕಾದ್ರೆ ಅವ್ರಿಗೆ ಲಾಸೇ ಸ್ಟಾರ್ಟಿಂಗಲ್ಲಿ. ಯಾಕೆ ಅಂತಂದರೆ ದೇ ಹ್ಯಾವ್ ಟು ಗ್ರ್ಯಾಬ್ ದ ಕಸ್ಟಮರ್ಸ್. ಈಗೇನಾಗ್ತದೆ, ನಾರ್ಮಲಿ ಈಗ ನೋಡ್ತಿದ್ದೀವಿ 3 monthsಗೆ ಜಿಯೋಗೆ ಎಷ್ಟು ಒಂದು 1.5 GB ಪರ್ ಡೇಗೆ ಅಂತಂದರೆ ಡೇಟಾ ಇತ್ತು, ಕಾಲ್ಸ್ ಬೇಕು ಅಂತಂದರೆ ಅರೌಂಡ್ 400 rupees ರೀಚಾರ್ಜ್ ಅನ್ಸುತ್ತೆ. ಆಲ್ಮೋಸ್ಟ್ ಸೇಮ್ ವಿತ್ ಐಡಿಯಾ, ಏರ್ಟೆಲ್, ವಡಾಫೋನ್ ಎಲ್ಲನೂ ಸೇಮೇ. ಬಟ್ ಏನಾಗುತ್ತೆ ನಮಗೆ ಅಂತಂದರೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ. ಸೊ ನಾವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ ಈ ರೀತಿ ಏನಾಗುತ್ತೆ, ಫೈನಾನ್ಸಿಂದ ಮ್ಯಾಕ್ಸಿಮೈಸೇಷನ್ ಆಫ್ ಶೇರ್ ಹೋಲ್ಡರ್ಸ್ ಇನ್ ವೆಲ್ತ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಫ್ಯೂಚರ್ ಡಿಸಿಷನ್ ಮೇಕಿಂಗ್. ಯಾವಾಗ ನಮ್ಮಲ್ಲಿ ಫೈನಾನ್ಸ್ ಇತ್ತು, ಅವೈಲಬಿಲಿಟಿ ಆಫ್ ಫಂಡ್ಸ್ ಇತ್ತು, ಆಗ ನಾವೇನು ಮಾಡ್ತೀವಿ, ಲೈಕ್ ಫೈನಾನ್ಸ್ ಡಿಸಿಷನ್ ಮಾಡ್ತೀವಿ. ಅಂದರೆ ಕ್ಯಾಪಿಟಲ್ ಬಡ್ಜೆಟಿಂಗ್ ಅಂತ. ಬಡ್ಜೆಟಿಂಗ್ ಅಂದರೆ ಎಸ್ಟಿಮೇಷನ್, ಎಷ್ಟಾಗಬಹುದು ಏನು. ಈಗ ನಾವು ಯಾವುದೋ ಒಂದು ಈವೆಂಟ್ನ ಮಾಡಬೇಕು ಅಂತಂದರೆ ಏನು ಮಾಡ್ತೀವಿ, ಇಷ್ಟಾಗಬಹುದು ಅಂತ ಒಂದು ಪ್ರೀ ಎಸ್ಟಿಮೇಷನ್ನ ಹಾಕ್ಕೊಳ್ತೀವಿ. ಸೊ ಫೈನಾನ್ಸ್ ಇದ್ದಾಗಲೂ ಸಹ ವಿ ಕ್ಯಾನ್ ಟೇಕ್ ದ ಫ್ಯೂಚರ್ ಡಿಸಿಷನ್ ಮೇಕಿಂಗ್ ಅಂತ. ನೆಕ್ಸ್ಟ್ ಆಪ್ಟಿಮಲ್ ಮಿಕ್ಸ್ ಆಫ್ ಫಂಡ್ಸ್. ಸೊ ಇಟ್ ಈಸ್ ಕನ್ಸರ್ನ್ಡ್ ವಿತ್ ದಿ
best optimal mix of funds in order to obtain desired and determined results. The composition of funds should not result in loss. ಆಪ್ಟಿಮಲ್ ಯುಟಿಲೈಸೇಷನ್ ಅಂತಂದರೆ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಅಂದರೆ ಪರ್ಟಿಕ್ಯುಲರ್ಲಿ ಪಾಸಿಟಿವ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋ ಅಂಥದ್ದು. ಮಿಕ್ಸ್ ಆಫ್ ಫಂಡ್ಸ್ ನಾ ಹೇಳೋದಲ್ಲ, ನಾಟ್ ಓನ್ಲಿ ಥ್ರೂ ಕ್ಯಾಶ್ ಆರ್ ನಾಟ್ ಓನ್ಲಿ ಥ್ರೂ ಶೇರ್ಸ್ ಆರ್ ನಾಟ್ ಓನ್ಲಿ ಥ್ರೂ ಬಾಂಡ್ಸ್, ಎಲ್ಲನೂ ಸಹ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ನಿಮಗೆ ಗೊತ್ತಿದೆಯೋ ಇಲ್ವೋ, ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅವನು ಎಂಟೈರ್ಲಿ ಕ್ಯಾಶಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಆಮೇಲೆ ಅವನು ಜಾಸ್ತಿ ಮಾಡೋ ಅಂಥದ್ದು ಬಂದು ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದು ಶೇರ್ಸಲ್ಲಿ. ಯಾಕಪ್ಪ ಅಂತಂದರೆ ಶೇರ್ಸ್ ಯಾವಾಗಲೂ ಸಹ 24/7 ಅದರ ವ್ಯಾಲ್ಯೂ ಇದ್ದೇ ಇರುತ್ತೆ. ಅದು ಯಾವತ್ತೂ ಸಹ ವ್ಯಾಲ್ಯೂನ ಕಳ್ಕೊಳ್ಳೋದಿಲ್ಲ. ಏನೋ ಮೇ ಬಿ ಸ್ಲೈಡ್ ಚೇಂಜಸ್ ಆಗಬಹುದು, ಬಟ್ ಅದ್ರ ವ್ಯಾಲ್ಯೂ ಇದ್ದೇ ಇರುತ್ತೆ. ಈಕ್ವಿಟಿ ಶೇರ್ಸ್ ಅದರಲ್ಲಿನು. ನೆಕ್ಸ್ಟ್, ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್. ಯಾವಾಗ ನಮ್ಮಲ್ಲಿ ಫೈನಾನ್ಸ್ ಇರುತ್ತೋ ದೆನ್ ವಿ ಕ್ಯಾನ್ ಮೇಕ್ ಆಪರ್ಚುನಿಟೀಸ್, ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್. ಮ್ಯೂಚುವಲ್ ಫಂಡಲ್ಲಿ ಒಂದು ಸ್ವಲ್ಪ, ಲೈಫ್ ಇನ್ಶೂರೆನ್ಸಲ್ಲಿ ಒಂದು ಸ್ವಲ್ಪ, ಫಿನಾನ್ಷಿಯಲ್ ಸೆಕ್ಯೂರಿಟೀಸಲ್ಲಿ ಲ್ಯಾಂಡ್ ತಗೊಳ್ಳೋ ಅಂಥದ್ದು. ಈ ಥರ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತೂ ಇದ್ದರೆ ನಾವು ಟ್ಯಾಕ್ಸ್ ಕೂಡ ಪೇ ಮಾಡೋಷ್ಟಿಲ್ಲ ಇನ್ ಇಂಡಿಯಾ. ಸೊ ಈ ಥರ ಪ್ಲ್ಯಾನ್ ಮಾಡೋ ಅಂಥದ್ದು. ಸೊ ಇದೆಲ್ಲನೂ ಸಹ ಫೀಚರ್ಸ್ ಆಫ್ ದಿ ಫೈನಾನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ಸ್ಕೋಪ್ ಆಫ್ ಫೈನಾನ್ಸ್. ಸೊ ಕ್ಯಾರೆಕ್ಟರಿಸ್ಟಿಕ್ಸೇ ಇಷ್ಟಿದ್ದರೆ ಇದ್ರ ಸ್ಕೋಪ್ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋದಾದರೆ, ಫಸ್ಟ್ ಒನ್ ಬಂದು ಪಬ್ಲಿಕ್ ಫಿನಾನ್ಸ್. ಟು ಡೀಲ್ ವಿತ್ ಗೌರ್ನಮೆಂಟಲ್ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್, ಸಪರೇಟ್ ಆ್ಯಂಡ್ ಸ್ಪೆಷಲೈಸ್ಡ್ ಫೀಲ್ಡ್ ಆಫ್ ಫಿನಾನ್ಸ್ ಹ್ಯಾಸ್ ಎಮರ್ಜ್ಡ್ ಆಸ್ ಪಬ್ಲಿಕ್ ಫಿನಾನ್ಸ್ ವಿತ್ ನಾಟ್ ಫಾರ್ ಪ್ರಾಫಿಟ್ ಗೋಲ್ಸ್. ಪಬ್ಲಿಕ್ ಫಿನಾನ್ಸ್ ಅಂದರೆ ಗೌರ್ನಮೆಂಟು ನಮಗೆ ಕೊಡೋ ಅಂಥ, ಅಂತಂದರೆ ಈಗ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ರೋಡ್ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಪಬ್ಲಿಕ್ ಟಾಯ್ಲೆಟ್ಸ್ ಆಗಿರಬಹುದು, ಓಕೆ, ಪಬ್ಲಿಕ್ ಲೈಬ್ರರೀಸ್ ಆಗಿರಬಹುದು. ಸೊ ಇದೆಲ್ಲನೂ ಸಹ ಗೌರ್ನಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಅಲ್ಲಿಯ ನಾವು ಫೀಸಸ್ಸು ಅದೆಲ್ಲ ನೋಡಿದಾಗ ಕಂಪೇರ್ ಟು ಪ್ರೈವೇಟ್ ಸೆಕ್ಟರ್ಸ್ ಇಟ್ ವಿಲ್ ಬಿ ವೆರಿ ರೀಸನಬಲ್. ಅದು ಪ್ರಾಫಿಟ್ ಓರಿಯೆಂಟೆಡ್ ಅಲ್ಲ. ಕೆಲವೊಂದು ಆ್ಯಡ್ಸು ಸಹ ನೋಡ್ಬೋದು. ಈಗ ನೀವು ನಾರ್ಮಲ್ ಆ್ಯಡ್ಸು, ಪ್ರೈವೇಟ್ ಆ್ಯಡ್ಸು, ಕಮರ್ಷಿಯಲ್ ಆ್ಯಡ್ಸ್ ಮತ್ತು ಗೌರ್ನಮೆಂಟ್ ಡಿ ಚಂದನದಲ್ಲಿ ಕೆಲವೊಂದು ಆ್ಯಡ್ಸ್ ಹಾಕ್ತಾರೆ. ಯಾವುದನ್ನ ಒಂದು ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡಿದಾಗ, ಈ ಗ್ಯಾಸ್ ಏಜೆನ್ಸಿಗಳದ್ದು ಅಥವಾ ಸಿಲಿಂಡರ್ದು ಏನಾದರೂ, ಮತ್ತು ಪಬ್ಲಿಕ್ ಟಾಯ್ಲೆಟ್ಸ್ ಅವೇರ್ನೆಸ್ ಬಗ್ಗೆ ಆಗಿರಬಹುದು, ಯಾವುದೋ ಒಂದು ಸ್ಕೀಮ್ ಬಂದೆ ಅಗ್ರಿಕಲ್ಚರ್ ರಿಲೇಟೆಡ್ಡು, ಇಲ್ಲ ಅಂತಂದರೆ ಯಾವುದೋ ಒಂದು ಲೋನ್ದು. ಸೊ ಈ ಥರದ್ದೆಲ್ಲ ಇದ್ದಾಗ ಅಲ್ಲೇನಾಗುತ್ತೆ, ಅಲ್ಲಿ ಸೆಲೆಬ್ರಿಟಿಗಳಿಗಿನ್ನ ಕಾನ್ಸೆಪ್ಟ್ಗೆ ತುಂಬ ಅಂತಂದರೆ ಮ್ಯೂಸಿಕ್ ಆಗಿರ್ಬೋದು, ಅದಕ್ಕಿನ್ನ ನಮಗೇನು ಇನ್ಫಾರ್ಮೇಷನ್ ತಲುಪಬೇಕು, ಅದಕ್ಕೆ ಪ್ರಿಯಾರಿಟಿ ಕೊಡ್ತಾರೆ. ಅದೇ ಕಮರ್ಷಿಯಲ್ ಆ್ಯಡ್ಸ್ ನೋಡಿದಾಗ ನೀವು ಸೆಲೆಬ್ರಿಟೀಸ್ ಬರೀ ಅವರಿಂದಾನೇ ಅಂತ, ಈಗ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಥಮ್ಸ್ ಅಪ್, ಮಹೇಶ್ ಬಾಬುದು ಆ್ಯಡ್ ನೋಡಿರಬಹುದು, ಸಂತೂರ್ದು ನೋಡಿರಬಹುದು. ಸೊ ಈ ಥರದ್ದೆಲ್ಲ ನೋಡಿದಾಗ ಪ್ರಿಯಾರಿಟಿ ಅವ್ರಿಗೆ ಕೊಟ್ಟಿರ್ತಾರೆ. ಬಟ್ ಕಮರ್ಷಿಯಲ್ ಆ್ಯಡ್ಸಲ್ಲಿ, ಗೌರ್ನಮೆಂಟ್ ಆ್ಯಡ್ಸ್ ನೋಡಿದಾಗ ಇನ್ಫಾರ್ಮೇಟಿವ್ ಇರುತ್ತೆ. ಸೊ ಪಬ್ಲಿಕ್ ಫೈನಾನ್ಸ್ ಅನ್ನೋದು ಅದು. ನೆಕ್ಸ್ಟ್, ಸೆಕ್ಯೂರಿಟಿ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್. ದಿಸ್ ಏರಿಯಾ ಈಸ್ ಇಂಟ್ರೆಸ್ಟ್ ಟು ಇಂಡಿವಿಜುವಲ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಇಟ್ ಕವರ್ಸ್ ಮೇನ್ಲಿ ಮೆಷರ್ಮೆಂಟ್ ಆಫ್ ರಿಸ್ಕ್ ಆ್ಯಂಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ಸೆಕ್ಯೂರಿಟೀಸ್. ಸೊ ಸೆಕ್ಯೂರಿಟೀಸ್ ಅಂದರೆ ಲೈಕ್ ಶೇರ್ಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು. ನಿಮಗೆ ಅದು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದೆ ಫ್ಯೂಚರ್ ಕ್ಲಾಸಸ್ಸಲ್ಲಿ ಬರುತ್ತೆ. ಶೇರ್ಸ್ ಅಂದರೆ ಏನು, ಬಾಂಡ್ಸ್ ಅಂದರೆ ಏನು, ಸೆಕ್ಯೂರಿಟೀಸ್ ಅಂತಂದರೆ ಏನು ಅಂತ. ಈಗ ಜಸ್ಟ್ ತಿಳ್ಕೊಳ್ಳಿ ಅದ್ರ ಬಗ್ಗೆ. ಇಟ್ ಈಸ್ ನಥಿಂಗ್ ಬಟ್ ಅ ಮೆಷರ್ಮೆಂಟ್ ಆಫ್ ರಿಸ್ಕ್. ಈಗ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನಮಗೆ ರಿಸ್ಕ್ ಅನಾಲಿಸಿಸ್ ಅಥವಾ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟೇ ಇದೆ ಕಾಮರ್ಸಲ್ಲಿ. ಮೆಷರ್ಮೆಂಟ್ ಮಾಡಬೇಕಾಗುತ್ತೆ. ಬರೀ ನಾವು ಪ್ರಾಫಿಟ್ನ ನೋಡೋ ಅಂಥದ್ದಲ್ಲ, ರಿಸ್ಕು ಸಹ ಎಷ್ಟು ಬರುತ್ತೆ ಅನ್ನೋದನ್ನು, ಕೇಪಬಿಲಿಟೀಸ್ ನಮ್ಗೆ ಎಷ್ಟಿದೆ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು, ಇನ್ಸ್ಟಿಟ್ಯೂಷನಲ್ ಫಿನಾನ್ಸ್. ಇಟ್ ಡೀಲ್ಸ್ ವಿತ್ ಇಶ್ಯೂ ಆಫ್ ಕ್ಯಾಪಿಟಲ್ ಫಾರ್ಮೇಷನ್ ಆ್ಯಂಡ್ ಆರ್ಗನೈಸೇಷನ್ಸ್ ದಟ್ ಪರ್ಫಾರ್ಮ್ಸ್ ದ ಫಿನಾನ್ಸಿಂಗ್ ಫಂಕ್ಷನ್ ಆಫ್ ದ ಎಕಾನಮಿ. ಎಕ್ಸಾಂಪಲ್ ಬ್ಯಾಂಕ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಫಿನಾನ್ಸ್. ಇಟ್ ಸ್ಟಡೀಸ್ ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್ ಅಮಾಂಗ್ ನೇಷನ್ಸ್, ಕಾರ್ಪೊರೇಷನ್ಸ್ and individually internationally. It is concerned with flow of money across international boundaries. So not only domestic finance, we have a international finance also. ಅಂತಂದರೆ ಇಟ್ ಈಸ್ ದ ಸ್ಟಡೀಸ್ ಎಕನಾಮಿಕ್ ಟ್ರಾನ್ಸಾಕ್ಷನ್ ಅಮಾಂಗ್ ದಿ ಕಂಟ್ರೀಸ್ ಅಥವಾ ನೇಷನ್ಸ್, ಕಾರ್ಪೊರೇಷನ್ಸ್. ಈಗ MNCಗಳಲ್ಲೆಲ್ಲ ಇದೆ. ಸೊ ಇದು ಟ್ರಾನ್ಸಾಕ್ಷನ್ ಏನಾಗುತ್ತೋ ಅದನ್ನು ಇಂಟರ್ನ್ಯಾಷನಲ್ ಫೈನಾನ್ಸ್ ಅಂತ ಕರಿತೀವಿ. ಸುಮಾರು MNCಗಳೇನಾಗಿದೆ,
ಬೇರೆ ದೇಶಗಳಿಂದ ಬಂದು ನಮ್ಮ ದೇಶದಲ್ಲಿ ಒಂದು ಬ್ರಾಂಚ್ನ ಓಪನ್ ಮಾಡಿರ್ತಾರೆ. ಸೊ ಅಲ್ಲಿ ಏನು ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ ನಮ್ಮ ಇಂಡಿಯಾಗೆ ಮತ್ತು ಆ ಪರ್ಟಿಕ್ಯುಲರ್ ಕಂಟ್ರಿದು ಫಿನಾನ್ಸ್ ಏನು ಟ್ರಾನ್ಸಾಕ್ಷನ್ ಆಗುತ್ತೋ ಅದನ್ನು ಇಂಟರ್ನ್ಯಾಷನಲ್ ಫಿನಾನ್ಸ್ ಅಂತಲೂ ಕರಿತೀವಿ. ನೆಕ್ಸ್ಟ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಬಿಸ್ನೆಸ್ ಫರ್ಮ್ಸ್ face problems dealing with acquisition of funds and optimum methods of employing the funds. Thus, it helps firm in seeking low-cost funds for individual firms and seek profitable business opportunities. So, scope of finance ಅಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಲ್ಸೋ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತಲೂ ಹೇಳಬಹುದು. ಯಾಕಪ್ಪ ಅಂತಂದರೆ ವೆನ್ ಎವರ್ ವಿ ಆರ್ ಅಕ್ವೈರಿಂಗ್ ಎನಿ ಫಂಡ್ಸ್, ಪರ್ಚೇಸಿಂಗ್ ಎನಿ ಫಂಡ್ಸ್ ಆ್ಯಂಡ್ ಆಪ್ಟಿಮಮ್ ಮೆಥಡ್ಸ್ ಆಫ್ ಎಂಪ್ಲಾಯಿಂಗ್ ದ ಫಂಡ್ಸ್, ಆಗ ನಾವು ಕೆಲವೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಆಗ ನಮಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋ ಕಾನ್ಸೆಪ್ಟು ತುಂಬ ಅತ್ಯಗತ್ಯ ಅಂತ ಹೇಳಬಹುದು. ಸೊ ದೀಸ್ ಆರ್ ದಿ ಸ್ಕೋಪ್ ಆಫ್ ಫೈನಾನ್ಸ್. ನೆಕ್ಸ್ಟ್ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ, ರೋಲ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜರ್. ಸೊ ಫೈನಾನ್ಸ್ದು ಇಷ್ಟೆಲ್ಲ ಸ್ಕೋಪು ಮತ್ತು ಫೀಚರ್ಸು ಮೀನಿಂಗ್ ಎಲ್ಲ ತಿಳ್ಕೊಂಡ್ವಿ. ಫಿನಾನ್ಷಿಯಲ್ ಮ್ಯಾನೇಜರ್ಗೆ ಯಾವ ರೀತಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಂತ ನೋಡ್ಬೋದು. ಸೊ ಫಸ್ಟ್ ಒನ್ ಬಂದು ಫಿನಾನ್ಷಿಯಲ್ ಪ್ಲ್ಯಾನಿಂಗ್. ಸೊ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಅಂತಂದರೆ ಅವ್ರು ಪ್ರಾಪರಾಗಿ ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ನಾನಿವಾಗ ಒಂದು ಡಿಪಾರ್ಟ್ಮೆಂಟಿಗೆ ಈಗ ನಮ್ಮದು ಯೂನಿವರ್ಸಿಟಿಯಲ್ಲೇ ಅಂತ ಇಟ್ಕೊಳ್ಳಿ, ಒಂದೊಂದು ಡಿಪಾರ್ಟ್ಮೆಂಟಿಗೆ ಒಂದೊಂದು ಥರ ಫಂಡ್ಸ್ನ ಅಲೋಕೇಟ್ ಮಾಡ್ತಾರೆ, ಪ್ಲ್ಯಾನ್ ಮಾಡ್ತಾರೆ. ಸೊ ಕಾಮರ್ಸ್ ಸ್ಟೂಡೆಂಟ್ಸು ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಸೊ ಲೈಬ್ರರಿಗೆ 1,00,000 ರೂಪೀಸ್. ನೆಕ್ಸ್ಟು ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸು ಅವ್ರಿಗೆ ಒಂದು 80,000. ನೆಕ್ಸ್ಟ್ ಒಂದು MSW ಡಿಪಾರ್ಟ್ಮೆಂಟ್ ಅವ್ರಿಗೊಂದು 60,000. ಸೊ ಈ ರೀತಿ ಪ್ರಾಪರ್ ಪ್ಲ್ಯಾನ್ ಮಾಡಿದಾಗ ಅಕಾರ್ಡಿಂಗ್ ಟು ದ ಸಿಚುಯೇಷನ್, ಅಕಾರ್ಡಿಂಗ್ ಟು ದ ಸ್ಟ್ರೆಂತ್ ಆಫ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದಿ ಫ್ಯಾಕಲ್ಟಿ, ಇಟ್ ವಿಲ್ ಬಿ ವೆರಿ ಗುಡ್ ಅಂತ ಹೇಳ್ಬೋದು. ಸೊ ಫಿನಾನ್ಷಿಯಲ್ ಮ್ಯಾನೇಜರ್ ರೋಲ್ ಆಫ್ ಫಿನಾನ್ಸ್ ರಿಲೇಟೆಡ್ ಅಂತ ಬಂದಾಗ ದೇ ಹ್ಯಾವ್ ಟು ಮೇಕ್ ಅ ಪ್ರಾಪರ್ ಫಿನಾನ್ಷಿಯಲ್ ಪ್ಲ್ಯಾನ್. ನೆಕ್ಸ್ಟು ಸೋರ್ಸ್ ಐಡೆಂಟಿಫಿಕೇಷನ್. ಸೋರ್ಸು ಸಹ ತುಂಬ ಇಂಪಾರ್ಟೆಂಟು. ಸೋರ್ಸೇ ಇಲ್ದಿರ ನಮಗೆ ಹೇಗೆ ನಾವು ಫೈನಾನ್ಸ್ನ ರೇಸ್ ಮಾಡೋದಾಗಿರ್ಬೋದು, ಇನ್ವೆಸ್ಟ್ ಮಾಡೋದಾಗಿರ್ಬೋದು ಅಲ್ವಾ? ಅದಕ್ಕೆ ಸೋರ್ಸ್ ಐಡೆಂಟಿಫಿಕೇಷನ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ರೈಸಿಂಗ್ ಆಫ್ ಫಂಡ್, ನಾನು ಹೇಳಿದ್ನಲ್ಲ ಯಾವ ರೀತಿ ಫಂಡ್ಸ್ನ ರೇಸ್ ಮಾಡೋ ಅಂಥದ್ದು. ಇನ್ವೆಸ್ಟ್ಮೆಂಟ್ ಆಫ್ ಫಂಡ್, ನಮ್ಮ ಹತ್ರ ಫೈನಾನ್ಸ್ ಇದೆ ಅಂತಂದರೆ ಸಿಕ್ಕಿದ ಕಡೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ. ಇವಾಗ ಒಂದು ಸೈಬರ್ ಸೆಂಟರ್ನ ಓಪನ್ ಮಾಡಬೇಕು. ಸೈಬರ್ ಸೆಂಟರ್ ಓಪನ್ ಮಾಡಬೇಕು ಅಂತಂದರೆ ಎಲ್ಲಿ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಯಾವುದೋ ಒಂದು ಹಳ್ಳಿಯಲ್ಲಿ ಮಾಡಿಬಿಟ್ರೆ ಅಲ್ಲಿ 10th ಓದೋದೇ ಕಷ್ಟ ಇರುತ್ತೆ, ನೀನು ಹೋಗಿ ಅಲ್ಲಿ ಸೈಬರ್ ಸೆಂಟರ್ ಓಪನ್ ಮಾಡಿದ್ರೆ ಯೂಸ್ ಏನು? ಅಥವಾ ಕಂಪ್ಯೂಟರ್ ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದ್ರೆ ಯೂಸ್ ಏನು? ಸೊ ಈ ರೀತಿ ಎಲ್ಲಿ ಮಾಡಬೇಕು ಅನ್ನೋದು ಸಹ ತುಂಬ ಇಂಪಾರ್ಟೆಂಟ್. ಪ್ರೊಟೆಕ್ಷನ್ ಆಫ್ ಕ್ಯಾಪಿಟಲ್, ಯಾವ ರೀತಿ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡೋ ಅಂಥದ್ದು ಅಂತಂದರೆ, ಇವಾಗ ನಮ್ಮ ಹತ್ರ ಒಂದು 10 ಲಕ್ಷ ಇದೆ, ಒಂದು 5 ಲಕ್ಷ ಇನ್ವೆಸ್ಟ್ ಮಾಡಿರ್ತೀವಿ, 5 ಲಕ್ಷ ಇಟ್ಕೊಂಡಿರ್ತೀವಿ. ಆ 5 ಲಕ್ಷ ಇನ್ವೆಸ್ಟ್ಮೆಂಟಲ್ಲಿ ಏನಾದರೂ ಲಾಸ್ ಆದ್ರೂ ಸಹ ನಮಗೆ ಈ ಅಮೌಂಟ್ ಇದೆ ಅನ್ನೋ ಧೈರ್ಯ ಇರಬೇಕು. ಎಲ್ಲನೂ 10 ಲಕ್ಷ ಇದೆ ಅಂದ್ಬಿಟ್ಟು 10 ಲಕ್ಷನೂ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಈಗ ಓನರ್ ಮಾತ್ರನೇ ಕಷ್ಟಪಟ್ಟಿರೋದಿಲ್ಲ, ಒಂದು ಕಂಪನಿ ಅಥವಾ ಒಂದು ಶಾಪ್ ಅಥವಾ ಒಂದು ಬಿಸ್ನೆಸ್ ಅಂತಂದಮೇಲೆ. ಸೊ ಅದನ್ನು ಶೇರ್ ಮಾಡಬೇಕು, ಯಾರು ಎಂಪ್ಲಾಯೀಸ್ ಇರ್ತಾರೋ, ಯಾರು ರಿಸ್ಕ್ ತೊಗೊಂಡಿರ್ತಾರೋ ಅವ್ರಿಗೆ. ನೆಕ್ಸ್ಟು ಮ್ಯಾನೇಜಿಂಗ್ ಫಂಡ್ಸ್ನ ಮ್ಯಾನೇಜ್ ಮಾಡೋವಂಥದ್ದು. ಫೋರ್ಕ್ಯಾಸ್ಟಿಂಗ್ ಕ್ಯಾಶ್ ಫ್ಲೋ ಅಂದರೆ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಆಫ್ ಕ್ಯಾಶ್ ಅಂದರೆ ಇನ್ಕಮ್ಮು ಮತ್ತು ಎಕ್ಸ್ಪೆನ್ಸಸ್ನ ಫೋರ್ಕ್ಯಾಸ್ಟ್ ಮಾಡೋ ಅಂಥದ್ದು. ನೆಕ್ಸ್ಟು ಫೋರ್ಕ್ಯಾಸ್ಟಿಂಗ್ ಫ್ಯೂಚರ್ ಪ್ರಾಫಿಟ್ಸ್. ನೆಕ್ಸ್ಟು ಫ್ಯೂಚರಲ್ಲಿ ಪ್ರಾಫಿಟ್ಸ್ ಬಂದಾಗ ನಾವು ಬೇರೆ ಕಡೆ ಇನ್ವೆಸ್ಟ್ ಮಾಡೋದಾ ಇಲ್ಲ ಬಿಸ್ನೆಸ್ನ ಎನ್ಹ್ಯಾನ್ಸ್ ಮಾಡೋದಾ ಪ್ರಾಪರ್ ಪ್ಲ್ಯಾನ್ ಮಾಡಬೇಕು. ನೆಕ್ಸ್ಟು ಮ್ಯಾನೇಜಿಂಗ್ ಅಸೆಟ್ಸ್ನ ಮ್ಯಾನೇಜ್ ಮಾಡಬೇಕು. ಸೊ ಅಸೆಟ್ಸ್, ಒಂದು ಕಂಪನಿಯಲ್ಲಿ ಅಸೆಟ್ಸ್ ಎಷ್ಟು ಜಾಸ್ತಿ ಇದೆ ಅಂತಂದರೆ ವಿ ಹ್ಯಾವ್ ಎ ಗುಡ್ ವಿಲ್ ಅಂತಂದರೆ ನಮ್ಗೆ ಒಳ್ಳೆ ಹೋಲ್ಡಿಂಗ್ ಇದೆ ಅಂತ. ಸೊ ಅದನ್ನು ಮ್ಯಾನೇಜ್ ಮಾಡೋ ಕೇಪಬಿಲಿಟೀಸು ಸಹ ಇರಬೇಕು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಫಿನಾನ್ಷಿಯಲ್ ಮ್ಯಾನೇಜರ್. ಕಾಸ್ಟ್ ಕಂಟ್ರೋಲ್ ಅಂತಂದರೆ ಸಿಕ್ಕಿದ್ದಕ್ಕೆಲ್ಲ, ಇವಾಗ ಯಾವುದೋ ಒಂದು ಕೆಲವೊಂದು ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಿದ್ರೆ ನಮ್ಗೆ ವರ್ತ್ ಆಗುತ್ತೆ, ಕೆಲವೊಂದು ಸೆಮಿ ಫಿನಿಶ್ಡ್ ಗೂಡ್ಸ್ನ ಪರ್ಚೇಸ್ ಮಾಡಿದ್ರೆ ವರ್ತ್ ಆಗಬಹುದು, ಕೆಲವೊಂದು ನಾವೇನು ಮಾಡ್ತೀವಿ ಡೈರೆಕ್ಟಾಗಿ ರೆಡಿಮೇಡ್ ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಆವಾಗ ಕಾಸ್ಟ್ ಕಂಟ್ರೋಲ್ ಎಲ್ಲ ಆಗ್ತಾಯಿದೆ, ಕಾಸ್ಟ್ ರಿಡಕ್ಷನ್ ಆಗಿರ್ಬೋದು, ಇದನ್ನೆಲ್ಲ ಪ್ಲ್ಯಾನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫಿಕ್ಸಿಂಗ್ ಎ ಪ್ರೈಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈಗ ಇಂಡಿಯಾ ಅಂತ ಬಂದಾಗ
ಮಿಡ್ಲ್ ಲೆವೆಲ್ ಪೀಪಲ್ ಜಾಸ್ತಿ ಇರ್ತಾರೆ. ಸೊ ಅವ್ರು ನೋಡೋ ಅಂಥದ್ದು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಾದ್ರೆ ಮೇನ್ಲಿ ದೇ ಆರ್ ಅಬ್ಸರ್ವಿಂಗ್ ಕ್ವಾಂಟಿಟಿ ಜಾಸ್ತಿ ಇರಬೇಕು, ಬೆಲೆ ಕಡಿಮೆ ಇರಬೇಕು, ಡ್ಯೂರೇಷನ್ ಜಾಸ್ತಿ ಇರಬೇಕು ಅಂತ ಆ ಪ್ರಾಡಕ್ಟ್ಗೆ. ಸೊ ಅದರಿಂದ ಅದನ್ನೆಲ್ಲ ನೋಡಿಕೊಂಡು ಒಂದು ಪ್ರೈಸ್ನ ಫಿಕ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಟೈಮ್ ಶೆಡ್ಯೂಲ್ ಆಲ್ಸೋ ವೆರಿ ವೆರಿ ಎಸೆನ್ಷಿಯಲ್ ಅಂತ ಹೇಳಬಹುದು. ಸೊ ದೀಸ್ ಆರ್ ದಿ ರೋಲ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜರ್. ಸೊ ದಿಸ್ ಈಸ್ ದಿ ಸಿಂಪಲ್ ಕಾನ್ಸೆಪ್ಟ್ ಆಫ್ ಫೈನಾನ್ಸ್ ಅಂತ ಹೇಳ್ಬೋದು.